ವೆಲ್ಕಮ್ ಟು ವಿಜೇತಾಸ್ ಗ್ಯಾಲರಿ. ನಾನು ನಿಮ್ಮ ಗೀತಶ್ರೀ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲೀಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಪ್ಲೀಟ್ಸ್ ಅಂದರೆ ನೆರಿಗೆಗಳು ನಿಮಗೆ ಫ್ರಾಕ್ಸ್ಗಳಲ್ಲಿ, ಲೆಹೆಂಗಾಸಲ್ಲಿ ಹಾಗೂ ಸ್ಕರ್ಟ್ಗಳಲ್ಲಿ ಯೂಸ್ ಆಗುತ್ತೆ. ಸೊ ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗಲಿ ಅಂತ ನಾನಿವತ್ತು ನಿಮಗೆ ಬೇಸಿಕ್ಸ್ ಮತ್ತು ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲೀಟ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಪ್ಲೀಟ್ಸ್ ಬಂದು 4 ಟೈಪ್ಸ್ ಆಫ್ ಪ್ಲೀಟ್ಸು. ಸೊ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸನ್ನು ತೊಗೊಳ್ತಾ ಇದ್ದೀನಿ ನೋಡಿ. ಫಸ್ಟು ನಾನು ಇಲ್ಲಿ ಕಾಟನ್ ಕ್ಲಾತ್ ತೊಗೊಂಡಿದ್ದೀನಿ. ಕಾಟನ್ ಕ್ಲಾತಲ್ಲಿ ಮಾರ್ಕಿಂಗ್ ಚಾಕು ಮತ್ತು ಮೆಷರಿಂಗ್ ಟೇಪು, ಸೀಸರು, ಮಾರ್ಕಿಂಗ್ ಪೆನ್ಸಿಲ್ ತೊಗೊಂಡಿದ್ದೀನಿ, ಟ್ರಿಮ್ಮರ್ ತೊಗೊಂಡಿದ್ದೀನಿ ಹಾಗೂ ಸ್ಕೇಲ್ ತೊಗೊಂಡಿದ್ದೀನಿ. ಸೊ ನಾನು ನಿಮಗೆ ಫಸ್ಟ್ ಪ್ಲೀಟ್ನ ಹೇಳ್ಕೊಡ್ತೀನಿ. ಫಸ್ಟ್ ಪ್ಲೀಟ್ ಬಂದು ಇಲ್ಲಿ 4 ಫ್ಯಾಬ್ರಿಕ್ ತೊಗೊಂಡಿದ್ದೀನಿ, 1 ತೊಗೊತೀನಿ. ಫಸ್ಟ್ ಪ್ಲೀಟ್ ಬಂದು ನಾನು ನಿಮಗೆ ನೈಫ್ ಪ್ಲೀಟ್ ಹೇಳ್ಕೊಡ್ತೀನಿ. ನೈಫ್ ಪ್ಲೀಟ್ ಅಂದರೆ ಈ ಥರ ಸೈಡ್ಗೆ ಚಾಕು ಥರ ಸೈಡ್ಗೆ ಈ ಥರ ಹೋಗಿರೋ ಅಂಥ ಸೈಡ್ ನೆರಿಗೆ ಬರುತ್ತೆ. ಸೊ ಅದನ್ನು ಹೇಗೆ ಮಾಡ್ಕೊಬೇಕು ಅಂದರೆ ಫಸ್ಟು ಸ್ಕೇಲ್ ಅಥವಾ ಮೆಷರಿಂಗ್ ಟೇಪ್ ತಗೊಳ್ಳಿ. ಇಲ್ಲಿ ನಾನು ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಅದು ನಿಮಗೆ ತುಂಬ ಹತ್ತತ್ರ ನೆರಿಗೆ ಬೇಕು ಅಂದರೆ ನೀವು ಬೇಕಾದ್ರೆ ಅರ್ಧ ಇಂಚು ಅಥವಾ 1/4 ಇಂಚ್ಗೂ ಕೂಡ ಮಾಡ್ಕೊಬೋದು. ಈಗ ಇದು ಪ್ರಾಕ್ಟೀಸ್ ಟೈಮ್ ಆಗಿರೋದ್ರಿಂದ ನೀವು ಇಷ್ಟು ಮಾಡಿಕೊಂಡ್ರೆ ಒಳ್ಳೆಯದು. ಸೊ 1 ಇಂಚಿಗೆ ನಾನು ಮಾಡ್ಕೊಂಡು ನೋಡಿ, ಸುಮ್ಮನೆ ಇದು ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಇದು ಪೆನ್ಸಿಲಲ್ಲಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಯಾವಾಗ ಅಂದರೆ 2 ಇಂಚಸ್ಗೆ ಒಂದು ಲೈನ್ ಇದು. ಸೊ ಈಗ ಇದು ಇದ್ರ ಮೇಲೆ ಈ ಥರ ನೀಟಾಗಿ ನೀವು ಫೋಲ್ಡ್ ಮಾಡ್ಕೊಬೇಕಾಗುತ್ತೆ. ಇದು ನಿಮಗೆ ಫೋಲ್ಡ್ ಮಾಡ್ಕೊಳಕ್ಕೆ ಕಷ್ಟ ಆಯಿತು ಅಂದರೆ ಬೇಕಾದರೆ ನೀವು ಐರನ್ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಐರನ್ ಬಾಕ್ಸ್ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಹೇಗೆ ಐರನ್ ಮಾಡ್ಕೊಳೋದು ಅಂತ. ಫಸ್ಟು ನೀವು ಈ ಥರ ಕ್ರೀಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಕ್ರೀಸ್ ಮಾಡ್ಕೊಂಡಾಗ ಈ ಥರ ನೀಟಾಗಿ ಕೂರುತ್ತೆ. ಸೊ ನೆಕ್ಸ್ಟು ನಾನು ಐರನ್ನಲ್ಲಿ ಹೇಗೆ ಅದನ್ನು ಮಾಡ್ಕೊಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ. ಐರನ್ ಮಾಡ್ಕೊಳಕ್ಕೆ ಮುಂಚೆ ನಾನಿಲ್ಲಿ ಪರ್ಲ್ ಪಿನ್ಸ್ ತೊಗೊಂಡಿದ್ದೀನಿ. ಸೊ ಪರ್ಲ್ ಪಿನ್ಸಲ್ಲಿ ನೀವು ನೀಟಾಗಿ ಅದನ್ನು ಈ ಥರ ಮಾಡ್ಕೊಬೋದು. ಸೊ ನಿಮಗೆ ಇದು ಎಕ್ಸಾಕ್ಟ್ ಈ ಥರ ಅಪಿಯರೆನ್ಸ್ ರೆಡಿಯಾಗಿದೆ. ಈಗ ನಾನು ಇದನ್ನು ಐರನ್ ಮಾಡ್ಕೊತೀನಿ ನೋಡಿ. ನಾನಿಲ್ಲಿ ಪ್ಲೀಟ್ಸ್ನ ಇಟ್ಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಂಡು ಐರನ್ ಮಾಡ್ತಿದ್ದೀನಿ. ಈ ಥರ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ನೀವು ಪ್ಲೀಟ್ಸ್ನ ಪ್ಲೇಸ್ ಮಾಡ್ಕೊಂಡ್ಮೇಲೆ ಈ ಥರ ನೀಟಾಗಿ ಒಂದು ಸತಿ ಪ್ರೆಸ್ ಮಾಡ್ಕೊಳ್ಳಿ. ಈ ಐರನ್ ಮಾಡ್ಕೊಳೋದ್ರಿಂದ ನಿಮಗೆ ಸ್ಟಿಚಿಂಗ್ ಕೂಡ ಈಸಿಯಾಗಿ ಮಾಡ್ಬೋದು. ಆಮೇಲೆ ನಿಮಗೆ ಎಕ್ಸಾಕ್ಟ್ ಡೈಮೆನ್ಷನ್ ಗೊತ್ತಾಗುತ್ತೆ, ಡೈಮೆನ್ಷನ್ ಆಫ್ ದ ಪ್ಲೀಟ್ಸು. ಬೋತ್ ದ ಸೈಡ್ಸು ಇದೇ ಥರ ಮಾಡ್ಕೊಳ್ಳಿ. ನೀವು ಯಾವತ್ತೂ ಮಾರ್ಕ್ ಮಾಡ್ಕೊಬೇಕಾದ್ರೆ ರಾಂಗ್ ಸೈಡ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ರೈಟ್ ಸೈಡ್ ಫ್ಯಾಬ್ರಿಕಲ್ಲಿ ನಿಮಗೇನು ಗೊತ್ತಾಗಲ್ಲ ನೋಡಿ. ಸೊ ಇಲ್ಲಿ ಐರನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸ್ಟಿಚ್ ಮಾಡ್ಕೊಳ್ತೀನಿ ಹೆಂಗೆ ಅಂತ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಇದು 1 ಪ್ಲೇಟ್ಸ್ ಈಗ ರೆಡಿ ಆಗಿದೆ. ನೆಕ್ಸ್ಟು ನಾನು ನಿಮಗೆ ಇನ್ನೊಂದು ಪ್ಲೇಟ್ಸ್ ತೋರಿಸ್ತೀನಿ ಹೇಗೆ ಅದನ್ನು ರೆಡಿ ಮಾಡ್ಕೊಬೇಕು ಅಂತ. ಸೊ ನೆಕ್ಸ್ಟು ನಾನು ನಿಮಗೆ ಸೈಡ್ ಪ್ಲೀಟ್ ಬಗ್ಗೆ ಹೇಳ್ತೀನಿ. ಸೈಡ್ ಪ್ಲೀಟ್ ಅಂದರೆ ಸೆಂಟ್ರಲ್ಲಿ ಮಾತ್ರ ಒಂದು ಫೋಲ್ಡ್ ಬರುತ್ತೆ ಹೀಗೆ. ನಾನೀಗ 1 ಇಂಚಲ್ಲಿ ಮುಂಚೆನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ.
ಸೊ ಸೆಂಟ್ರಲ್ ಮಾತ್ರ ಈ ಥರ ಒಂದು ಬಾಕ್ಸ್ ಬರುತ್ತೆ. ಸೊ ಇದನ್ನು ಕೂಡ ಐರನ್ ಮಾಡೋಣ. ಸೆಂಟ್ರಲ್ಲಿ ಮಾತ್ರ ಬಾಕ್ಸ್ ಪ್ಲೇಟ್ ಬರುತ್ತೆ ಇದು. ಇನ್ನು ಸೈಡಲ್ಲಿ ಮಾಮೂಲಿ ನೈಫ್ ಪ್ಲೇಟ್ಸ್ ಕಂಟಿನ್ಯೂ ಆಗುತ್ತೆ. ಸೊ ಇದೊಂದು ಕೈಂಡ್ ಆಫ್ ಪ್ಲೇಟು. ಇದನ್ನು ನಾವು ಸೈಡ್ ಪ್ಲೇಟ್ ಅಂತ ಕರಿತೀವಿ, ಯಾಕೆಂದರೆ ಈ ಸೈಡ್ ಮೂವ್ ಆಗೋದ್ರಿಂದ. ಇದು ಕೂಡ ಐರನ್ ಮಾಡ್ಕೊಂಡು ತೋರಿಸ್ತೀನಿ. ಸೊ ಇಲ್ಲಿ ನೀಟಾಗಿ ಹಿಂಗೆ ಅರೇಂಜ್ ಮಾಡಿಕೊಂಡು ಅದನ್ನು ನೀಟಾಗಿ ಇಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಒಂದ್ರ ಮೇಲೆ ಒಂದು ಸೈಡಲ್ಲಿ ಹಿಂಗೆ ಓವರ್ಲ್ಯಾಪ್ ಆಗಿದೆ. ಸೆಂಟ್ರಲ್ಲಿ ಮಾತ್ರ ಬಾಕ್ಸ್ ಪ್ಲೇಟ್ ಬಂದಿದೆ ಮತ್ತು ಸೈಡಲ್ಲಿ ಸೈಡ್ ಪ್ಲೇಟ್ಸು ಸ್ಪ್ರೆಡ್ ಆಗಿದೆ. ಸೊ ಇದು ಇನ್ನೊಂದು ಕೈಂಡ್ಸ್ ಆಫ್ ಪ್ಲೇಟು. ನೆಕ್ಸ್ಟ್ ನಾನು ನಿಮಗೆ ಬಾಕ್ಸ್ ಪ್ಲೇಟ್ ಹೇಳ್ಕೊಡ್ತಾ ಇದ್ದೀನಿ. ಬಾಕ್ಸ್ ಅಂದರೆ ಬಾಕ್ಸ್ ಥರ ಬರೋದು. ಇಲ್ಲಿ 1 ಇಂಚರ್ಸ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸೊ ಇದು ನೋಡಿ, ಬಾಕ್ಸ್ ಥರ ಇದೆ. ಸೊ ಇದನ್ನು ನಾನು ಐರನ್ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ. ಸೊ ನೋಡಿ, ಇಲ್ಲಿ ಬಾಕ್ಸ್ ಪ್ಲೇಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಬಾಕ್ಸ್ ಬಂದಿದೆ. ಬಾಕ್ಸು ಇದೇ ಥರ ಬಾಕ್ಸ್ ಕಂಟಿನ್ಯೂ ಆದರೆ ಇದು ಬಾಕ್ಸ್ ಪ್ಲೇಟ್ ಆಗುತ್ತೆ. ಸೊ ಇದೇ ಬಾಕ್ಸ್ ಪ್ಲೇಟ್ನ ಹಿಂಗೆ ಟರ್ನ್ ಮಾಡಿದಾಗ ಇಲ್ಲಿ ನೋಡಿ, ಒಂದಕ್ಕೆ ಇನ್ನೊಂದು ಪ್ಲೇಟು ಹಿಂಗೆ ಫೇಸ್ ಟು ಫೇಸ್ ಆಗಿದೆ. ಸೊ ಅದನ್ನು ನಾವು ಇನ್ವರ್ಟೆಡ್ ಅಂತ ಕರಿತೀವಿ. ಸೊ ನಾನು ಅದೇ ಥರ ಇನ್ನೊಂದು ಕೂಡ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಬಾಕ್ಸ್ ಪ್ಲೇಟಲ್ಲೇ ಹಿಂಗೆ ಸೈಡ್ ಟು ಸೈಡು ಹಿಂಗಾದಾಗ ಇನ್ವರ್ಟೆಡ್ ಪ್ಲೇಟ್ ಅಂತಾರೆ. ಸೊ ಈ ಪಾರ್ಟ್ನ ನಾವು ಇನ್ವರ್ಟೆಡ್ ಪಾರ್ಟ್ ಅಂತ ಕರಿತೀವಿ. ಸೊ ಈ ಪಾರ್ಟ್ನ ನಾವು ಬಾಕ್ಸ್ ಪ್ಲೇಟ್ ಅಂತ ಕರಿತೀವಿ. ಇದು ಕೂಡ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇಟ್ಸ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಫೈನಲಿ ಇಲ್ಲಿ 4 ಟೈಪ್ಸ್ ಆಫ್ ಪ್ಲೇಟ್ ಇದೆ. ಇದು ನೈಫ್ ಪ್ಲೇಟು, ಇದು ಸೈಡ್ ಪ್ಲೇಟು, ಮತ್ತು ಇದು ಬಾಕ್ಸ್ ಪ್ಲೇಟು, ಆಮೇಲೆ ಇದು ಇನ್ವರ್ಟೆಡ್ ಪ್ಲೇಟು. ಸೊ ಇದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನಾನು. ಇಲ್ಲಿ ಪಿನ್ಸ್ ಹಾಕ್ಕೊಂಡಿರೋದ್ರಿಂದ ನಮಗೆ ಸ್ಟಿಚಿಂಗ್ ಈಸಿ. ಅದ್ರ ಸೈಡಲ್ಲೇ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು. ಸೊ ಈಗ ನೈಫ್ ಪ್ಲೇಟ್ ರೆಡಿಯಾಗಿದೆ. ನೈಫ್ ಪ್ಲೇಟ್ ಬೋತ್ ದ ಸೈಡ್ ಒಂದೇ ಥರ ಇರುತ್ತೆ. ನೆಕ್ಸ್ಟು ನಾನು ನಿಮಗೆ ಸೈಡ್ ಪ್ಲೇಟ್ ತೋರಿಸ್ತೀನಿ. ನೆಕ್ಸ್ಟ್ ನಾನು ನಿಮಗೆ ಸೈಡ್ ಪ್ಲೇಟ್ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ಬಾಕ್ಸ್ ಪ್ಲೇಟ್ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಬಾಕ್ಸ್ ಪ್ಲೇಟ್ ಆಗಿದೆ. ನೆಕ್ಸ್ಟ್ ನಾನು ನಿಮಗೆ ಇನ್ವರ್ಟೆಡ್ ಪ್ಲೇಟ್ ತೋರಿಸ್ತೀನಿ. ಸೊ ಫೈನಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲೇಟ್ಸ್ ರೆಡಿ ಆಗಿದೆ. ಇಲ್ಲಿ ಸೈಡ್ ಪ್ಲೇಟ್ಸ್, ನೈಫ್ ಪ್ಲೇಟ್, ಬಾಕ್ಸ್ ಪ್ಲೇಟ್ ಮತ್ತು ಇನ್ವರ್ಟೆಡ್ ಪ್ಲೇಟ್. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋಸ್.